ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ತಲೆ ಕೂದಲು ಕಪ್ಪಾಗಬೇಕು ಅಂದರೆ ನಾವು ಮೊದಲು ಹೋಗೋದೇ ಹೇರ್ ಡೈನ ಮೊರೆಗೆ. ಸೊ ಅದು ಕೆಮಿಕಲ್ ಇರಲಿ, ಏನೇ ಸೈಡ್ ಎಫೆಕ್ಟ್ ಆಗಲಿ, ಸೊ ನಾವು ಅದನ್ನೇ ಯೂಸ್ ಮಾಡ್ತೀರಿ. ಸೊ ಅದನ್ನೆಲ್ಲ ಬಿಟ್ಟು ನ್ಯಾಚುರಲ್ ಹೇರ್ ಡೈನ ಮನೆಯಲ್ಲೇ ಯಾವ ರೀತಿಯಾಗಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಬಳಸುವಂತಹ ಹೇರ್ ಡೈ ಕೇವಲ 1 ತಿಂಗಳು ಮಾತ್ರ ಕಲರ್ ಇರುತ್ತೆ. ಬಟ್ ಈ ಒಂದು ಹೇರ್ ಡೈ ಬಂದು ನಿಮಗೆ 2 ರಿಂದ 3 ತಿಂಗಳ ಕಾಲ ಹಾಗೆ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುವಂತಹ ಒಂದು ನ್ಯಾಚುರಲ್ ಹೇರ್ ಡೈನ ಬಗ್ಗೆ ನಾನು ಇದನ್ನು ನಿಮಗೆ ಮಾಹಿತಿ ಕೊಡ್ತಿದ್ದೀನಿ. ತುಂಬಾ ಸಿಂಪಲ್, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡದೇ ಈ ಒಂದು ನ್ಯಾಚುರಲ್ ಹೇರ್ ಡೈನ ಮನೆಯಲ್ಲೇ ಯಾವ ರೀತಿಯಾಗಿ ಸಿಂಪಲ್ ಆಗಿ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ನ್ಯಾಚುರಲ್ ಹೇರ್ ಡೈನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಮಗೆ ಕಬ್ಬಿಣದ ಬಾಂಡ್ಲಿ ಅಥವಾ ಕಬ್ಬಿಣದ ಹೆಂಚಿರ್ಬೋದು. ಸೊ ನಿಮಗೆ ಬೇಕಾಗುತ್ತೆ, ಕಬ್ಬಿಣ ಮೇಯ್ನಾಗಿ ಬೇಕಾಗುತ್ತೆ. ಸೊ ನಾನು ಕಬ್ಬಿಣದ ಹೆಂಚನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೇನು ಮಾಡ್ತಿದ್ದೀನಿ ಅನ್ನೋದಾದರೆ, ಹೆನ್ನ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆನ್ನ ಪೌಡರ್ನ ತೆಗೆದುಕೊಳ್ಬೇಕು. ಅಂದರೆ ಮೆಹಂದಿ ಪುಡಿ ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಾಗಿರ್ಬೋದು, ಫ್ಯಾನ್ಸಿ ಸ್ಟೋರಲ್ಲಿ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಆದಷ್ಟು ಒಂದೊಳ್ಳೆ ಬ್ರ್ಯಾಂಡ್ನ ಚೂಸ್ ಮಾಡಿ ತೆಗೆದುಕೊಳ್ಳಿ. ಅಕಸ್ಮಾತ್ ಏನಾದರೂ ಮೆಹಂದಿ ಎಲೆಗಳು ಇತ್ತು ಅನ್ನೋದಾದರೆ ಅದನ್ನೇ ಕ್ಲೀನಾಗಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಸಹ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ಪುಡಿಯನ್ನು ಆ ಒಂದು ಕಬ್ಬಿಣದ ಹೆಂಚಿನ ಮೇಲೆ ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಓವರ್ ನೈಟ್ ಹಾಗೆ ನೆನೆಯೋದಕ್ಕೆ ಬಿಡಬೇಕು. ಆಗ ಮಾತ್ರ ಇದು ನಿಮಗೆ ಸಂಪೂರ್ಣವಾಗಿ ಕಪ್ಪಾಗುತ್ತೆ. ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡೋ ಹಾಗಿಲ್ಲ. ನೀವು ನಾಳೆ ತಲೆಗೆ ಹಚ್ಕೊಳ್ತೀರಾ ಈ ಒಂದು ಹೇರ್ ಡೈನ ಅನ್ನೋದಾದರೆ ಇವತ್ತು ನೈಟೇ ಇದನ್ನು ಪ್ರಿಪೇರ್ ಮಾಡಿ ಇಡಬೇಕು. ಅಕಸ್ಮಾತ್ ನೀವೇನಾದರೂ ಟೀ ಡಿಕಾಕ್ಷನ್ನ ಯೂಸ್ ಮಾಡ್ತೀರಿ ಅನ್ನೋದಾದರೆ ಟೀ ಡಿಕಾಕ್ಷನ್ನ ಸಹ ಕೂಡ ಧಾರಾಳವಾಗಿ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಅನ್ನೋದಾದರೆ ಸ್ವಲ್ಪ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕಿ ಸಹ ಕೂಡ ಮಿಕ್ಸ್ ಮಾಡಿ ಇಡಬಹುದು. ಈ ರೀತಿಯಾಗಿ ನೀವು ಓವರ್ ನೈಟ್ ಈ ರೀತಿಯಾಗಿ ಚೆನ್ನಾಗಿ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಓವರ್ ನೈಟ್ ನೆನೆಯೋದಕ್ಕೆ ಬಿಡಿ. ಇಲ್ಲ ಅನ್ನೋದಾದರೂ ಒಂದು 5 ರಿಂದ 6 ಗಂಟೆಗಳ ಕಾಲನಾದರೂ ಇದು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಸೊ ನಂತರ ಇದನ್ನು ನಾನು ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಆ ಒಂದು ಕಬ್ಬಿಣದ ಹೆಂಚಲ್ಲೇ ಇಡೋ ರೀತಿ ಇಟ್ಟಿರ್ತೀನಿ. ನಂತರ ನೋಡ್ಬೋದು ಯಾವ ರೀತಿಯಾಗಿ ಬ್ಲ್ಯಾಕ್ ಆಗಿ ಆಗ್ತಿದೆ ಅಂತ. ಸೊ ನೋಡ್ಬೋದು, ನಾನು ಇದನ್ನು ಓವರ್ ನೈಟ್ ಬಿಟ್ಟಿದ್ದೀನಿ. ಸೊ ನೋಡಿ ಯಾವ ರೀತಿಯಾಗಿ ಕಪ್ಪಾಗಿದೆ ಅಂತ. ಸೊ ಈ ರೀತಿಯಾಗಿ ಕಪ್ಪಾಗುತ್ತೆ. ಇದಕ್ಕೆ ಏನು ಮಾಡಬೇಕು ಅನ್ನೋದಾದರೆ, ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು, ಅಂದರೆ ಒಂದು ನಿಂಬೆಹಣ್ಣು ಅರ್ಧ ಭಾಗವನ್ನು ತೆಗೆದುಕೊಂಡು ಅದರಲ್ಲಿರುವಂಥ ಸಂಪೂರ್ಣವಾದ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ನಿಂಬೆಹಣ್ಣಿನ ರಸ ಮತ್ತು ಆಮ್ಲ ಪೌಡರ್, ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ, ಸೊ ಇವೆರಡನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಒಂದು ಹೇರ್ ಡೈ ಅನ್ನೋದು ನಿಮಗೆ ಸಂಪೂರ್ಣವಾಗಿ ರೆಡಿಯಾಗುತ್ತೆ. ಇದನ್ನು ತಲೆಗೆ ಹಚ್ಚುವಾಗ ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಜಿಡ್ಡಿನ ಅಂಶ, ಅಂದರೆ ತಲೆಗೆ ಯಾವುದೇ ರೀತಿಯಾದಂತಹ ಹೇರ್ ಆಯಿಲ್ನ ನೀವು ಹಚ್ಚಿರಬಾರ್ದು. ಸೊ ಫುಲ್ ಡ್ರೈ ಇರಬೇಕು ಹೇರು. ಸೊ ಆಗ ನಂತರ ಇದನ್ನು ನೀವು ನಾರ್ಮಲ್ ಆಗಿ ಹೇರ್ ಡೈನ ಯಾವ ರೀತಿಯಾಗಿ ಹಚ್ಕೊಳ್ತೀರೋ ಆದಷ್ಟು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಂಡು ಹೇರ್ ಡೈನ ಹಚ್ಕೊಳ್ಬೇಕಾಗತ್ತೆ. ಹಚ್ಚಿದ ನಂತರ ಒಂದು ಮಿನಿಮಮ್ ಅಂದರೂ ಒಂದು 3 ರಿಂದ 4 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಯೂಸ್ ಮಾಡಿ ಹೇರ್ನ ವಾಶ್ ಮಾಡ್ಕೊಳ್ಬೇಕು. ನಂತರ ಯಾವುದೇ ಕಾರಣಕ್ಕೂ ಶ್ಯಾಂಪೂನ ಯೂಸ್ ಮಾಡೋ ಹಾಗಿಲ್ಲ. ಕೇವಲ ಉಗುರು ಬೆಚ್ಚಗೆ ನೀರಿನಿಂದ ಹೇರ್ನ ವಾಶ್ ಮಾಡಿದ ನಂತರ ನೀವು ಮರುದಿನ ಬೆಳಗ್ಗೆ ಎದ್ದು ಹೇರ್ನ ಶ್ಯಾಂಪೂನ ಯೂಸ್ ಮಾಡಿ ಹೇರ್ನ ವಾಶ್ ಮಾಡ್ಕೊಳ್ಬಹುದು. ಸೊ ಇದೇ ರೀತಿಯಾಗಿ ನೀವು 2 ತಿಂಗಳಿಗೆ ಒಮ್ಮೆ, 3 ತಿಂಗಳಿಗೆ ಒಮ್ಮೆ ಈ ಒಂದು ನ್ಯಾಚುರಲ್ ಹೇರ್ ಡೈನ ಯೂಸ್ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ತುಂಬಾ ಚೆನ್ನಾಗಿ ಒಳ್ಳೆ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಕಾಡಿಗೆ ಯಾವ ಕಲರ್ ಇರುತ್ತೋ ಸೊ ಆ ರೀತಿಯಾಗಿ ಕಪ್ಪಾಗೋದಕ್ಕೆ ಈ ಒಂದು ನ್ಯಾಚುರಲ್ ಹೇರ್ ಡೈ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ತುಂಬ ಸಿಂಪಲ್ ಆಗಿ ರೆಡಿ ಮಾಡ್ಕೊಳ್ಬಹುದು. ಸೊ ಅಷ್ಟೇ ಎಫೆಕ್ಟಿವ್ ಆಗಿ ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲದೇನೆ ನಿಮ್ಮ ತಲೆ ಕೂದಲು ಕಪ್ಪಾಗೋದಕ್ಕೆ ಈ ಒಂದು ಹೋಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.